ಒಂದು ಸಣ್ಣ ಕಾರ್ 10 ರೂಪಾಯಿದು. ನೀ ಎಸ್ವಪ್ಪ ಶನಿವಾರ ಸಾಯಂಕಾಲ ಒಂದು ಬಳೆನಾರು ಕತ್ಕೊಂಡ್ ಬರ್ಬೇಕು. ಕೂದಲು நம்ம ஒட்டி வாங்க வீடியோக்குள்ள போலாம். இது உங்கள் சாகிப்பூர்ணி யூடியூப் சேனல். ನಮಸ್ಕಾರ, ವೆಲ್ಕಮ್ ಟು ಸಾಗಿಪೂರ್ಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಗುಡ್ಡಕಲ್ ಜಾತ್ರೆಗೆ 4-5 ದಿನ ಆಗೋಯ್ತು. ಇನ್ನೂ ಈ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಗೊತ್ತಲ್ಲ ನಿಮಗೆ, ಉದಾಸೀನ ಮಾಡ್ಕೊಂಡು ಕೂತಿರ್ತೀನಿ. ಗುಡ್ಡಕಲ್ ಜಾತ್ರೆ ಬಂದಾಗ ನಮ್ಮ ಅಕ್ಕ ಮನೆಯಲ್ಲಿ ಎಡೆ ಥರ ಮಾಡಿ ಇಡ್ತಾರೆ, ಪೂಜೆ ಮಾಡಿ ಆ ದೇವರಿಗೆ. ಅದಕ್ಕೋಸ್ಕರ ಇವಾಗ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಯಾರಾದರೂ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನಾದರೂ ಹೊಸದಾಗಿ ವಿಡಿಯೋ ಮಾಡಿದ್ರೆ ಫಸ್ಟು ನಿಮಗೆ ಬಂದು ತಲುಪತ್ತೆ. ಚಿಲ್ಕನೆ ಹಾಕಿಲ್ಲ, ಬರ್ರೋ ಮರೆಯಿರ. ಇವನೊಬ್ಬ ಬೇಕುಪ್ಪ ಬಂದ. ಈಗ ಏನಿಲ್ಲ, ಹೊರಡೋಣ ಅಷ್ಟೇ, ಬರ್ರಿ. ಇವಾಗ ನಾವು ಅಕ್ಕ ಮನೆಗೆ ಹೋಗ್ತೀವಿ. ಫುಲ್ಲು ಮಳೆ ಹೊಡಿತೈತೆ. ಅಕ್ಕ ಮನೆಗೆ ಹೋಗಿ ಏನೇನು ಕೆಲಸ ಇತ್ತು ಅದನ್ನು ಮಾಡಿ, ಆಮೇಲೆ ಎಡೆ ಇಟ್ಟು, ಆಮೇಲೆ ಊಟ ಮಾಡಿ, ಆಮೇಲೆ ಅಷ್ಟೇ. ಯಾರ್ಯಾರಿದ್ದಾರೋ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬರೋದು. ಮಳೆ ಅಂತೂ ನಿಲ್ತಾನೆ ಇಲ್ಲ. ಮಳೇಲಿ ನೆನ್ಕೊಂಡು ಐಟಮ್ ತಗೊಂಬರ್ತಾವಳೆ ಸಿಂಗ್ಲಿಕ್ಕಿ. ಏನು ತೆಗಿಲಿ ಅದನ್ನ ಹೇಳು, ಎಷ್ಟು ತೆಗಿಲಿ ಅಂತನಾ? ನೋಡಿ ಹೆಂಗೆ ಮುರಿದೋಗೈತೆ ವಾಕೈ. ಇದನ್ನೇ ಹೆಂಗೆ ತೋರಿಲಿ ನೋಡಿಲಿ. ಅಲ್ಲ, ಫಸ್ಟ್ ಇದು ಬೇರೆ ಕೊಡು, ಬೇರೆ ಪಟ್ಟ ಈ ಕಡೆ ಇಡ್ಕೋಬೇಕಿತ್ತು. ಏನೇನು ಹೇಳ್ತಿ ನೋಡಷ್ಟು ಸಣ್ಣಗೈತೆ. ಇವ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಪ್ರತಿದಿನ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ತಿಂಗಳು ಮುಗಿಯೋದಕ್ಕೂ ಮುಂಚೆ ನೀವು ಇಂಗ್ಲಿಷ್ ಮಾತಾಡೋದು ಶುರು ಮಾಡ್ತೀರಾ. ಇಂಗ್ಲಿಷ್ ಕಲಿಯೋದು ಕಷ್ಟ ಅಲ್ಲ, ಕಷ್ಟ ಏನಂದ್ರೆ ಶುರು ಮಾಡೋದು. ಅದಕ್ಕೆ ಇವತ್ತೇ ಸೀಕೋ ಆಪ್ ಡೌನ್ಲೋಡ್ ಮಾಡಿ. 1 ತಿಂಗಳು ಚಾಲೆಂಜ್. ಎಂತ ನೀವು ಹೇಳ್ದೆ ಕೇಳಿದೆ ಮನೆಗೆ ಬಂದಿರುವುದು? ಒಳಗೆ ಇತ್ತು ಅಂದ್ರೆ ಮತ್ತೆ ಒಳಗೆ ಆಗತ್ತೆ. ಎಲ್ಲ ಚಲ್ಕಂಡ್ ಬಾವಂತೂ ವಿಡಿಯೋದಲ್ಲಿ ಒಂದ್ರಲ್ಲೂ ಬಟ್ಟೆ ಹಾಕೊಂಡಂತೂ ಇಲ್ಲ, ಎಲ್ಲದ್ರಲ್ಲೂ ಬಟ್ಟೆ ತಕ್ಕೊಂಡೆ. ಈ ಬೇವರ್ಸಿ ಬಂದ್ಲು. ಯಾಕೆ ಬಂದೆ? ಓಯ್ ಕಿತ್ತೋದಾಳೆ. ಮನೆ ಹಾಳಿ ಯಾಕೆ ಬಂದೆ? ಯಾರು ಕರೆದಿದ್ದು ನಿನ್ನ?
ರಿಯಲ್ ಕಾಯಿನ್. ಹೋಗಿ ಅಲ್ಲಿ ನೋಡಿ ದೇವ್ರ ಭಕ್ತಿ ಬೇಕು ಮನುಷ್ಯಂಗೆ. ಈಗ ಉಕ್ಕಿ ಬರುತ್ತೆ ನೋಡು ಭಕ್ತಿ, ಈಗ ಬರುತ್ತೆ ನೋಡು. ಬೇಕು ನನ್ನಷ್ಟು ಭಕ್ತಿ ಇಲ್ಲ ಬಿಡ್ರಿ ಗೈಸ್ ಅವ್ರಿಗೆಲ್ಲ. ಪೂಜೆ ಎಲ್ಲ ಆಯ್ತು ನಮ್ದು, ಇವಾಗ ನಾವು ಕೂತಿದೀವಿ ನೋಡಿ. ಪಾಯಸಕ್ಕೆ ಹಚ್ಕೊಂಬಂದವಳೆ. ಪಾಯಸ ಸೂಪರ್. ನಿನ್ ಮಗಳಿಗೆ ಒಂದೇ ಒಂದ್ ಗೊಂಬೆ ಇಸ್ಕೊಟ್ಟಿನ ಬಾ ನಮ್ಮ ಅಮ್ಮನ ಹತ್ರ ಹೇಳ್ತೀನಿ ಅಂತ ಇಸ್ಕೊಟ್ಟು ಒಂದ್ ಗೊಂಬೆಗೆ ಮರ್ಯಾದೆ ಹೋಯ್ತು ನೋಡ. ಇಲ್ಲೇನಾಕಿದ್ರು ಮಾತಾಡೆ ಯಾವ್ದೇ ಕೂದಲು ಸೀಮೆಗೆ ಕೂದಲು ನಮ್ಮ ಹೊಟ್ಟೆ ಇಟ್ಟು ಉಡ್ತವ್ರು. ಏನ್ ಬೇಕು? ಇದು ಹಣ್ಣು ಆಮೇಲೆ ಕೊಡ್ತೀನಿ, ಬೇರೆ ಏನಾದ್ರು ಎಲ್ಲ ಕೊಡು. ಇದು ಕೊಡು ಗ್ಯಾಸ್. ಇದು ತುಂಬಾ ತುಂಬಿಕೊಡ್ಲ ಹಣ್ಣು. ನಾ ಹೋಗ್ತೀನಿ ಮನೆಗೆ. ಕೊಡೋ ಇದು ಹಾಕ್ತೀನಿ. ಅವ್ರಿಗೆ ಹಾಕಕ್ಕೆ ಬರಲ್ಲ, ಏನೇನೋ ಹಾಕ್ತಾರೆ ಬೈ. ನಿಂಗೆ ಹಾಕಕ್ಕೆ ಬರಲ್ಲ, ಮುರಿದೋಗುತ್ತದು. ನಡಿ ಈ ಕಡೆ ತಿರು. ಅಳ್ಳಾರ್ದು ಬೈ ತೋರ್ಸು. ನೋಡಿ ಎಲ್ಲ ಬಿದ್ದೋಗ್ತಿತ್ತು. ಹಿಂಗೆ ಕವ್ವ ಹಿಡ್ಕ. ಏನೇನು ಪೋಸ್ ಕೊಡ್ತಿದ್ಯಾ? ಏನು ಹಲೋ ಏನು ಚೆನ್ನಾಗಲ್ಲ ವ್ಯೂ ಅನ್ನು ಹೊಡಿತು ಅಂತಿರೋದು. ಹೊಡಿತಾ ಯಾರು? ಯಾಕೋ ಹೊಡೆದೆ ನಮ್ಮ ಪಾಪುಗೆ? ಕುದುರೆ ಕುದುರೆ ಕಟ್ ಮಾಡೋದು ಏನಿದು? ಕುದುರೆ ಕುದುರೆ ಹೆಸರಲ್ಲ ಅದ್ರದ್ದು? ಕೇಕ್ ಕಟ್ ಮಾಡೋದು ನೋಡವನು. ಕೇಕ್ ಕಟ್ ಹೋಗ್ತೀವಿ, ಕೇಕ್ ಕಟ್ ಮಾಡೋದು. ಅದು ತರಕಾರಿ ಕಟ್ ಮಾಡೋದು ಅನ್ನು ಕಟ್ ಮಾಡೋದು ಅಲ್ಲಿ ಇದೈತಲ್ಲ ಮಿಕ್ಸಿ, ನಾನು ಅಡುಗೆ ಸಾಮಾನು ತಂಡಸ್ಕೊಟ್ಟೆ ಅನ್ಕೊಂಡಿದ್ದೆ. ತಂಡಸ ಇದ್ರದ್ದು ಎಲ್ಲಿ ತಂಡಸಿಂದು My style is ridiculous. ಪೂಜೆ ತಂಡಸ್ ಮಾಡಿದ್ರು. ತಂಡಸ್ ಎಂತ ತಂಡಸು ತಂಡ ಕುಣ್ಕು ತಂಡಸ್. ವಾಚ್ ಕೊಟ್ಬಿಟ್ರು. ನಮ್ದು ತುಂಬಾ ಸೂಪರ್ ವಾಚ್ ನಾನು ಕೊಡಲ್ಲ. ನಾನು ತುಂಬಾ ವಾಚ ಸೂಪರ್ ಆಗಿರೋ ವಾಚ್ ಅಂದ್ರೆ ತುಂಬಾ ವಾಚ್ ಅಂತ. ಎರಡು ಇವಳು ಎಂತ ಎಲ್ಲ ಇಟ್ಟವಳು ನೋಡು. ಎಲ್ಲ ಎರಡೆರಡು ಬರ್ತಿದ್ ನೋಡೆ. ಅಲ್ಲ ಇಲ್ಲ ಒಂದೇ ಇದೆ. ಈ ಕಡೆ ಬಾರ, ಆ ಕಡೆ ಹೋಗೋನೆ. ಮಜ್ಜಿಗೆ ಎಲ್ಲ ಪಾಯಸ ಕಿಟಕಿ ನಮ್ಮ ಪಕ್ಕ ಕೂಡು ಬಾರೆ. ಸಗಿ ಕೈ ತೊಳ್ದ ಮೇಲೆ ಒಪ್ಪತ್ ಮಾಡ್ತಾ ಇದ್ದೀನಿ. ಈ ಕಡೆ ಸಂಜೆ ಮೇಲೆ ಜಾಸ್ತಿ ಇರ್ಬೋದು. ಇಲ್ಲ, ಎರಡು ಕಡೆ ಓಪನ್ ಆಗಿತ್ತಲ್ಲ ದೇವಸ್ಥಾನ. ಆ ಹುಡುಗಿದೆಲ್ಲ ಕದ್ದಿ ತಗಂತಾಳು.
ಅಲ್ಲ ರಜಾ ಕೊಟ್ರು ಅಷ್ಟೇ ಸರಿ. ಆಗ ಅವ್ರಿಗೂ ನೋಡಿದ್ರೆ ಇರೋದೇ ಹೇಳೋದು. ಇದು ನನ್ನ ಮಗಳು ಅದು ಜುಟ್ಟು ಪಾಯಸ ಬೇಕಾ ಮಗಳೇ? ಅಯ್ಯೋ ಪಾಯಸ ಅಂತ ಅವಳು ಅದು ಪಾಯಸ ಒಂಚೂರು ಅವಳಿಗೆ ನನಗೆ ಮನೆ ಬಂದರಿಗೆ ಹಿಂಗ ನೋಡ್ಕೊಳ್ಳೋದು ನೀನು. ನೀ ಭಾರಿ ಚೆನ್ನಾಗಿ ನೋಡ್ಕೊಂತೀವಿ. ನಾನು ಚೆನ್ನಾಗಿ ನೋಡ್ಕೊಂಡೆ ಅಕ್ಕ ಪಲ್ಯ ಈಗ ಈಗ ಶ್ವೇತಕ್ಕ ಏನು ಅಂತ ಕೇಳುತ್ತೆ, ಅವ್ರ ಹತ್ರನೇ ಹೇಳ್ಬೇಕಾ? ತಡಿ ಹಾಕತ್ ನಿಮ್ಮಪ್ಪ. ನೋಡಿಲ್ಲ ಸಾಕೆಬ್ಬ. ಅವಾಗ ಬೆಳಗ್ಗೆ 5 ಲೋಟ ಪಾಯಸ ಕೊಡ್ತಿದ್ಯಾ? ಪಾಯಸ ಇನ್ನೊಂಚೂರು ಮಾಡ್ಬೇಕಿತ್ತು ನಾನು. ಹಾಂ ಸಾಕು. ಇನ್ನೊಂಚೂರು ಹಾಕ್ಲಾ? ಸಾಕು ಅಯ್ಯೋ ಪಾತ್ರೆನೆಕ್ಕು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಜಿಂಕಿ ಮರಿ ಹತ್ಕೊಂಡು ಅಲ್ಲಿ ಹೊಸ್ಮಾನ್ 4ನೇ ಕ್ಲಾಸಿಗೆ ಹೋಗ್ಬೇಕು. ನೀವೇನು ಅಷ್ಟು ಬೇಗ ಉಣ್ತೀರೋ? ಒಂಚೂರು ತಡೀರಿ. ಅಲ್ಲಿ ಊಟನೇ ಖಾಲಿ ಆಗಿರುತ್ತೆ. ಆ ಇನ್ನೊಂದು ಐಟಮ್ ಬರ್ಬೇಕಾದ್ರೆ ಈ ಬಗಾಸರು ವಂಶ ಅಂದ್ಕೋಬೇಕು ಅವರು. ನಮ್ದು ರಾಯಲ್ ಫ್ಯಾಮಿಲಿ. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ನಾನೆಂತ ಗೇಮ್ ಚೇಂಜರ್ ಇರಬೇಕು. ಓಕೆ ಆಫ್ ಮಾಡ್ತೀನಿ. ಹೇಳಕ್ಕೆ ನೀನು ಉಣ್ಣೆ ಸುಮ್ಮನೆ ಇಲ್ಲೇ ಪದ ಸಾಕ್ಬಿಟ್ರು. ಪಾಯಸ ಅಂತ ಅವಳಿಗೆ ಯಾಕೋ ಯಾರು ಅವಳು ಇವತ್ತು ಫಸ್ಟ್ ಪಾಯಸ ತಿಂದ ಅಷ್ಟೇ. ಬೆಳಗ್ಗೆ ಮಾಡಿದ ಅನ್ಸುತ್ತೆ. ಏನು ಖಾಲಿ ಮಾಡದ್ನಾ? ಯಾಕೆ ಅಪ್ಪ ಹಪ್ಪಳ ಹೋದ ವರ್ಷ ಎಲ್ಲ ವೇಸ್ಟು. ನಮಗೆ ಸೋರ್ದ ಮುಖ್ಯ. ಫಸ್ಟ್ ನಂಗೆ ಹಾಕಪ್ಪ. ಆ ಪಾತ್ರೆ ಇಸ್ಕೊಂಡ್ಬಿಡೋದು ಇರ್ತಾರೆ. ಕಾಲಿಲ್ಲ ಗಿಲ್ಕಿನ ಹಂಗಂಚು ಕೊಡೆ ಇವ್ರಿಗೆ ಹೇಳಿದ್ದು ಸಾವಿರ ಜಾಸ್ತಿ ಮಾಡು ಅಂತಂದ್ರೆ ಅದಕ್ಕೊಂದ್ ಸ್ವಲ್ಪ ಹಾಲು ಹಾಕೊಂಡು ಮತ್ತೆ ನೆಕ್ಸ್ಟ್ ರೌಂಡ್ ಪಾಯಸ ಸ್ವಲ್ಪ ಹಾಲು ಹಾಕ ಜಂಪ್ಸಲ್ ಟೈಮ್ ಎಷ್ಟು ನೋಡು. ನಾನು 25 ಹೋದ್ರೆ 2 ಗಂಟೆ ಅಲ್ಲ ನೀವ್ ಅಪ್ಪ ಒಪ್ಪತ್ತೈತೆ, ನೀವ್ ಅಪ್ಪ ಒಂದ್ ಸ್ವಲ್ಪ ಪಾಯಸ ಇಕ್ಕೋ ಆಗ ಬಡಿತಾವಳೆ. ಅಲ್ಲ ಬರ್ತಾ ಏನಾರು ನಿಮ್ ತಾತ ನೋಡ್ಕೊಂಬಂತ ಕೊಡೆಕಾಲಲ್ಲಿ ಬಕೆಟ್ ಗಟ್ಲೆ ಹೋಗ್ತೈತೆ. ಹಾಕಿ ನೋಡ್ಕೊಂಬಂದ. ಅಲ್ಲ ಇವ್ರು ಹೇಳಿದ್ರು ಅವಾಗ್ಲೇ ನಮ್ಮ ಅಪ್ಪನ ಪಾಯಸ ಅಂದ್ರೆ ಇಷ್ಟ ಅಂತ. ವಡೆ ಪಾಯಸ ಇಷ್ಟ ಅದು. ವಡೆ ಪಾಯಸ ಅಂದ್ರೆ ಇಷ್ಟ. ಲೀಟ್ರ್ ಗಟ್ಲೆ ಹೋಗ್ತೈತೆ ಪಾಯಸ. ಪಾಯಸನೇ ಹಾಕಲ್ಲ ನೀನು. ನಿಂತರ ವಡೆ ಬಾಳೆಕಾಯಿ ಚಿಪ್ಸ್ ಥರ ಹಾಕಲ್ಲ. ಪಾಯಸ ಚೆನ್ನಾಗಿತ್ತನವಾ? ಚೆನ್ನಾಗಿತ್ತಿಲ್ವಾ? ಏನು ಕತ್ಕೊಂಬಂದಿರಲ್ಲ ಅವಳು, ಏನು ಕದ್ದಿಲ್ಲ. ಹಾಗಾದ್ರೆ ಕದಿಯ ಅವರು ಅದಕ್ಕೆ ಮಾವನ್ ಬುದ್ಧಿ ಸೊಸೆಗೆ ಹಂಗೆ ಇದೆ ಅಂತ ಹೇಳ್ತಾ ಇದೀಯ. ಕರೆಕ್ಟಾ? ಕರ್ಕೊಂಡ್ ಬರ್ತೀಯಲ್ಲ ಅದಕ್ಕೆ ಹೇಳ್ತಾ ಇದೀಯ. ಯಾಕೋ ಏನು ಕತ್ಕೊಂಬಂದಿಲ್ಲ, ಫ್ಯಾಮಿಲಿಗೆ ಇನ್ಸಲ್ಟ್ ಮಾಡ್ತಿದ್ಯಾ ಅತ್ತ ಕೈಯಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಮ್ ಫ್ಯಾಮಿಲಿ ಚೀಪ ಮಾತಾಡ್ತೀಯ ನೋಡಲ್ಲಿ. ನೀನ್ ಏನು ಸಾಯಂಕಾಲ ಒಂದ್ ಬಳೆನಾದ್ರು ಕತ್ಕೊಂಡ್ ಬರ್ಬೇಕು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನೋಡ್ತೀನಿ ಒಂಚೂರು. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಅಮ್ಮ ಕೊಡ್ಸಿದ ನಿನ್ನೆ ತಂದಿದ್ದ ಫೋನ್ ಎಲ್ಲ ಆಗ್ತೆ ಯಾವ್ದು
ಗೋ ಅಂಕಲ್. ತಡಿ ತಮ್ಮ ಪಾಪ ಬರ್ಲಿ ನಮ್ಮ ಮನೆ ಕೆಲಸ ಕರ್ಕೊಂಡು ಹೋಗಿ ಇಟ್ಕೊಂತೀನಿ. ಐಸಲ ಕಡೆ ಪುಸ್ಕು ಕಾಲ್ ಒತ್ತಕ್ಕೆ ಕೈ ಒತ್ತಕ್ಕೆ ಏನಕ್ಕೆ ಅಂಕಲ್ ಕಣೆ ಎಣ್ಣೆ ಬಟ್ಟಿ ಅದು. ಇದು ಮಿಕ್ಸಿನಾ? ಜ್ಯೂಸ್ ಮಿಕ್ಸಿ ಅದು. ಜ್ಯೂಸ್ ಹಾಕ್ಲಾ? ಅಲ್ಲಿ ಅತ್ತೆಗೆಲ್ಲ ಕೊಟ್ಬೋ ಹೋಗಿ ಕೊಟ್ಬೋ. ಇವ್ರು ವಿಡಿಯೋದಲ್ಲಿ ಕ್ಲೀನ್ ಆಗಿ ಕಾಣ್ಬೇಕಂದ್ರೆ ಕೆಳಗೆ ಹಾಕ್ತೇನೋ. ನಮಗೆಲ್ಲ ಗೊತ್ತಾಗೋಯ್ತು. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅನ್ನ ಬಿಡೋಣ. ಗ್ಯಾಸ್ ತಿರ್ಸಿ ಹಾಲು ತಗೊಂಡು ಹೋಗಿ ಫಸ್ಟ್ ಪಾಯಸ ಪೇಚ ಮಾಡೋಣ. ಪೇಚ ಹೋಗು. ಹಣ್ಣು ಅಡಿಗೆ ಆಯ್ತಾನೆ. ಇಸ್ಕೊಳ್ಳವ ಈರುಳ್ಳಿ ಇಸ್ಕೊಳ್ಳವ ಬೋಂಡ ಮಾಡಿ ಅವ ಒಳಗಡೆ ಅಡಿಗೆ ಮಾಡ್ಕೊಂಡು ಹೋಗೋದು. ಎಷ್ಟು ಇಸ್ಕೊಂಡ್ರು ಕಾಸು? ಎಷ್ಟು ಇಸ್ಕೊಂಡ್ರು? 3,000 ಕಟ್ಟಲ್ಲ. ಎಷ್ಟು ಚೇಂಜ್ ಕೊಟ್ರು? 3,000 ಕೊಟ್ಟಿದ್ದಕ್ಕೆ ಎಷ್ಟು ಚೇಂಜ್ ಕೊಟ್ರು ಅವರು? 3 ರೂಪಾಯಿ ಅಂತ 2,997 ರೂಪಾಯಿ ಏನ್ ತಗೊಂಡು ತೋರ್ಸು. ಕುಸಮ ಗುಡ್ ನೈಟ್ ಹೇಳು. ಗುಡ್ ನೈಟ್. ಎಲ್ಲ ಹಂಗಂಗೆ ಉಲ್ಟ್ಕೊಂಡವ್ರೆ ನೋಡಿ ಅಲ್ಲಿ. ಅಲ್ಲಿ ನೋಡಿ ಅಲ್ಲಿ ತಮ್ಮ ಪಾಪ ಊಟ ನಾವು ಇಂಡಿಯನ್ ವಾಚ್. ಅಯ್ಯೋ ಇಲ್ಲೋ ನಮ್ಮ ಪಾಪು ವಾಚ್ ತೋರ್ಸೋ. ನಿನ್ ವಾಚ್ ತೋರ್ಸೋ. ವಾವ್ ತಿರುಗ್ಸ್ ಹೆಂಗದು? ಹೆಂಗದು? ಲೈಟ್ ಬರುತ್ತೆ ನೋಡೋಣ. ಹಾ ಲೈಟ್ ಬರುತ್ತೆ ನೋಡು. ಲೈಟು ಹೊತ್ಬೇಕನ್ನಲ್ವ? ವಾವ್ ಲೈಟ್ ತೋರ್ಸು ಎಲ್ರಿಗೂ ತೋರ್ಸು. ತೋರ್ಸು ನನಗೆ ತೋರ್ಸು. ವಾವ್ ಚೂಪುಡು ಅಮ್ಮಂಗೆ ತೋರಿಸ್ದಾ? ಇದು ಯಾವುದೇ ನಿನ್ನ ಕೂದಲು ಬಾಯಿ ಒಳಗೆ ಹೋಯ್ತು. ಅಯ್ಯೋ ಹುಚ್ಚಿ ಶಾಂತಮ್ಮ. ಚಂಡೆ ಮಂಡೆ ಸೂಟೆ ಯಜ್ಞಾಟೆ ಚಂಡೆ ಪೊಲೀಸು ಚಂಡೆ ಚಂಡೆ ಮಂಡೆ ಚಿಲ್ತೆ ಎಜ್ಜತೆ ಕಾಸೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಏ ಚೂಪಡು ಭಾನುವಾರ ಶನಿವಾರ ಬುಧವಾರ ಗುರುವಾರ ಶುಕ್ರವಾರ ಗಣಪತಿ ರಾಯ ಅದಲ್ಲ ಇಲ್ಲೇ ಹೇಳ್ಕೊಡ್ಬೇಕು ನೀನು. ಕಾಲ್ ಬಿ ಕೈನಾ ಎಚ್ ಪಾಪ ತಲೆ ತಿರುಗಿಸಿ. ಅಮ್ಮ ಇಬ್ಬರು ತಗಳು ದಾಳಿ ಇದಾ
ಜಾನಿ ಜಾನಿ ಎಸ್ ಪಾಪ ಉಳೆ ಚೆನ್ನಾಗಿ ಏ ಐಫೈ ಕೊಡು ಮತ್ತೆ ನಾನು ಚೆನ್ನಾಗಿ ಹೇಳದ್ನಲ್ಲ ಐಫೈ 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 ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಲವ್ ಯು ಮೋರ್. ನನ್ಗೆ ಕನ್ನಡ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಚೆನ್ನಾಗಿ ಹೇಳದ್ನಲ್ಲ ಮಿಚ್ಚು. ನಾನು ಚೂಪಡು. ಚಾಲೆಂಜ್ ಬಿಡು ಏ ಹೋಗೆ ಚಾಳಿ ಟೂ ನಿನ್ನ ಹತ್ರ ಹೋಗಿ ಚಾಳಿ ಟೂ ನಿನ್ನ ಹತ್ರ ಹೋಗೆ ಗೆಡ ಶೇ ನಾನು ನಿನ್ನ ಹತ್ರ ಶೇ ಚೂಪಡು ಶೇ ಇವ್ರ ಮ್ಯಾಮ್ ಬೇಡ ಸರಿ ಜಾನಿ ಜಾನಿ ಕಡಡಿ ಬೆಟ್ಟ ಕೋಡ್ ಹೋಗೇ ಬಿಡ್ತು ನೋಟ ನೋಡಲ್ ಜೇನು ತುಪ್ಪ ತಿನ್ನದು ತಿಂದೇ ಬಿಡ್ತು ನಂಗೆ ಕಿವಿ ಹುಚ್ಚಾಡಿಲ್ಲ ನಂಗೆ ಆಪರೇಷನ್ ಆಗೈತಾನೆ ಕೈ ಉಸಿರಿ ನೋಡಿ ನಿಂಗೆ ಆಡ್ವಿ ಜನವರಿ ಫೆಬ್ರವರಿ ನಿಮ್ ಕಂಚು ನೆನ್ಪೈತಾ ಅದೇ ಶಾಂತ ಮಾರಿಗಂತ ಹೋದಾಗ ಇವಳ ಜೊತೆ ಹೋಗ್ರಿ ಅಂತ ನಮಗೆ 10 ರೂಪಾಯಿದು 10 ರೂಪಾಯಿ ಬಿಟ್ಟರೆ 1 ರೂಪಾಯಿ ಜಾಸ್ತಿ ಕೊಡ್ಸಲ್ಲ ಅಲ್ಲಿ. ನೀನೇನು ತಗೊಂಡಿದ್ದೆ? 50 ರೂಪಾಯಿಗೆ 5 ಜನಕ್ಕೆ 50 ರೂಪಾಯಿ ಎಲ್ಲಿ 3 ಜನ ಹೋಗಿದ್ದಲ್ಲ ನಾನು ಇವಳು ನೀನು ಇವನು ಅಲ್ಲಿ ನಿನಗೇನು ಕೊಡ್ಸಿದ್ದು? ಲೋಟ ನಾನು ನಾನು ಲೋಟ ಬಂದಿರ್ಲಿಲ್ಲ ನಾನು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇವನ್ ಬಂದಿರ್ಲಿಲ್ವಾಕ ಈಗ ಬಂದಿರ್ಲಿಲ್ಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಏನ್ ಕೊಡ್ಸಿದ್ದೆ? ಅವ್ನು ಸಣ್ಣ ಕಾರ್ 10 ರೂಪಾಯಿದು. ಕರ್ನಾಟಕ ಇವನ್ 10 ರೂಪಾಯಿ ಕಾರು ಇವಳು ಕನ್ನಡ ನಂದು ಲೋಟ ಲೋಟ ನಾನೇ ಹೊಡೆದಾಕಿರೋದು ಯಾರು ಹೊಡೆದಾಕಿದ್ದು? ನಾನೇ ಅಲ್ಲ ಪ್ಲಾಸ್ಟಿಕ್ ಅಲ್ಲ ಕುಡಿಯೋದು ಕುಪ್ಪಿದು ಗಾಜಿದ್ದು. ನಾನೇ ತಗೊಂಡೆ ನಾನು ಬರೀ ಏನು ತಗೊಂಡೇ ಇಲ್ಲ ಬಸ್ 20 ರೂಪಾಯಿ ನಿಂದು ನಮಗೆಲ್ಲ 10 ರೂಪಾಯಿ. ನಾನ್ ಕುಪ್ಪಿ ಅವ್ಳ ಕನ್ನಡಕ ಆರೆಂಜ್ ಕಲರ್ ಫೋನ್ ಮಾಡಿ ತಲೆಯೆಲ್ಲ ನಿನ್ ಮಗಳು ಡ್ರಾಯಿಂಗ್ ಬಿಡ್ಸವಳು ಹಿಂದ್ಗಡೆ ಫಾರೆಸ್ಟ್ ಎಲ್ಲ ಎಲ್ಲ ಯಾವ ಗೋಡೆ ಬೇಕಾದ್ರೂ ನೋಡು ಅಕ್ಕ ಎಲ್ಲ ಗೋಡೆಯಲ್ಲೂ ಎಲ್ಲ ಗೋಡೆಯಲ್ಲೂ ಗಿಲ್ಕಿದು ಹಣೆ ಬರಹ. ಇಷ್ಟ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಜೊತೆಗೆ ಸಾಗಿಪುಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.